ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಇದು ನಿನ್ನೆದೇ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ, ಅಂದರೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಪಾರ್ಟ್ 1 ಆಲ್ರೆಡಿ ನೋಡಿದ್ದೀರಾ ಅನಿಸುತ್ತೆ. ಹೇಗಿತ್ತು ಪಾರ್ಟ್ 1 ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ಹೋಗಿ ಈಗಲೇ ನೋಡ್ಕೊಂಡು ಬನ್ನಿ ಪಾರ್ಟ್ 1 ಹೇಗಿತ್ತು ಅಂತ. ಸೊ ಪಾರ್ಟ್ 2 ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ವಿಡಿಯೋನ ಯಾರು ಎಲ್ಲೂ ಮಿಸ್ ಮಾಡ್ದಿರೋ ನೋಡಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಪಾರ್ಟ್ 2 ವಿಡಿಯೋ ಎಷ್ಟು ಎಂಟರ್ಟೈನಿಂಗ್ ಆಗಿದೆ ಅಂತ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಪಾರ್ಟ್ 2 ವ್ಲಾಗ್ನ. ಸರ್ ಮೇಡಮ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋವರೆಗೂ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಪ್ರಿಪ್ರೇಷನ್ನ ಪೆಂಡಿಂಗ್ ಇಟ್ಟು ಸಾಂಗ್ಸ್ ಹಾಕ್ಕೊಂಡು ಎಷ್ಟು ಮಜಾ ಮಾಡ್ತಿದ್ದೀವಿ ನೋಡಿ. ಆ್ಯಕ್ಚುಲಿ ಇದನ್ನು ಹಂಗೆ ರಾಕ್ ಕ್ಲಿಪ್ಸ್ ಹಾಕೋದಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಸೊ ಅದರಿಂದ ನಾನು ಯಾವುದೇ ಕೂಡ ರಾಪಿಕ್ಸು ಸಾಂಗ್ಸ್ ಇರೋದನ್ನ ಹಾಕೋದಕ್ಕಾಗ್ತಲ್ಲ. ಬಟ್ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಸರ್ ಮೇಡಮ್ ಎಲ್ಲರೂ ಕೂಡ ಈಗ ತಾನೇ ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದಾರೆ. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಸರ್ ಶುಗರ್ BP ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಎಲ್ಲ ಪಾಸ್ಪೋರ್ಟ್ ಎಲ್ಲ ಆಗ್ಬಿಟ್ಟಿದೆ, ವೀಸಾ ಬರ್ಬೇಕು ಅಷ್ಟೇ. ಅಂದ್ರೆ BP ಶುಗರ್ ಎಲ್ಲ ಐತೆ. ನಾವೇನು ಅನ್ಕೊಂಡ್ವಿ, ಎಲ್ಲರೂ ಸರ್ ಮೋಸ್ಟ್ಲಿ ಏನಾದ್ರು ಫಾರಿನ್ಗೆ ಏನಾದ್ರು ಹೋಗ್ತಿದ್ದಾರೆ ಅಂತ ಅನ್ಕೊಂಡ್ವಿ. ಆಮೇಲೆ ಸರ್ ಹೇಳಿದ್ರು BP ಶುಗರ್ ಅಂತ. ಆ್ಯಕ್ಚುಲಿ BP ಶುಗರ್ ಅನ್ನೋದು ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಬಟ್ ಆದರೆ ನಮ್ಮ ಸರು ನಮ್ಮ ಏಜಲ್ಲಿ ಇರ್ಬೇಕಾದ್ರೆ BP ಶುಗರ್ ಅನ್ನೋದು ಯಾವುದೋ ಏಜಿಗೆ ಮಾತ್ರ ಬರ್ತಾಯಿತ್ತು. ಬಟ್ ಇವಾಗ ಕಾಮನ್ ಆಗಿಬಿಟ್ಟಿದೆ ಅಲ್ವಾ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋಸ್ನ. ಎಲ್ಲ ಟೀಚರ್ಸ್ ಎಲ್ಲರೂ ಕೂಡ ಬಂದರು. ಸೊ ಈಗ ಒಂದು ಸ್ಮಾಲ್ ಗೆಟ್ ಟುಗೆದರ್ ಅಂತ ಕೂಡ ಹೇಳ್ಬೋದು, ಅಥವಾ ಏನೋ ನಮ್ಮ ಮನಸ್ಸಿನಲ್ಲಿ ಇರುವಂಥ ಮಾತುಗಳು. ಹಾಗೆ ನಾವು ನಮ್ಮ ಟೀಚರ್ಸ್ನೆಲ್ಲ ಎಷ್ಟು ನೆನ್ಪಿಟ್ಕೊಂಡಿದ್ದೀವಿ, ಮತ್ತು ನಮ್ಮ ಟೀಚರ್ಸ್ಗೆ ನಮ್ಮ ಬಗ್ಗೆ ಹೇಳ್ತಾ ಅವ್ರ ಬಗ್ಗೆ ನಾವು ತಿಳ್ಕೊಳ್ತಾ ಆ ಹಳೆಯ ನೆನಪುಗಳನ್ನೆಲ್ಲ ಒಂದ್ಸಲಿ ರೀಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಇವಾಗ ಸರು ಮೇಡಮ್ಗೆಲ್ಲ ಕೂರಿಸಿ ನಾವೆಲ್ಲ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವ್ರು ನಮ್ಮ ಮ್ಯಾಮು ವಿಜಯಧಾರೆ ಮೇಡಮ್. ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಹಾಕೋತಾನೆ. ಇದೇನಿದು? ಬಾಬುದೇ ಚೆನ್ನಾಗಿದೆ. ಇದು ಇಸ್ಕೋ, ಕಮಿಷನ್ ಎಲ್ಲ ಇಸ್ಕೋ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದೆಲ್ಲ ಇಸ್ಕೊತೀರಿ. ಅದು ಗೋಪುರ ಇಂದ ಹೋಗಿ ಸ್ಟ್ರೈಟ್ ಚೆನ್ನಾಗಿ ಬರುತ್ತೆ. ಸ್ಟ್ರೈಟ್ ಸ್ಟ್ರೈಟ್ ಓಕೆ ಕ್ಯಾಮ್ರಾ ಇನ್ನೂ ರೆಡಿ ಆಗಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದೇನಿದು, ನಾವೆಲ್ಲರೂ ಏನೋ ಮಾತಾಡ್ತಾರೆ ಅಂತ ಕಾಯ್ತಾ ಇದ್ರೆ ಇವ್ರು ಆಲ್ರೆಡಿ ಗ್ರೂಪ್ ಫೋಟೋಗೆ ಸ್ಟಾರ್ಟ್ ಆಗ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಸ್ಟಾರ್ಟಿಂಗು ಫಸ್ಟ್ ಒಂದು ಗ್ರೂಪ್ ಫೋಟೋ ಹಿಡಿಸ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆ. ಅದೇನಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಒಂದು ಗ್ರೂಪ್ ಫೋಟೋ ಹಿಡ್ಕೊಂಡು ಆಮೇಲೆ ನಮ್ಮೆಲ್ಲರ ಮನದಾಳದ ಮಾತುಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೊದಲನೇದಾಗಿ ಫಸ್ಟು ಒಂದು ಗ್ರೂಪ್ ಪಿಕ್ ಈ ಥರ ಬಂದಿದೆ. ಹೇಗಿದೆ? ಸಖತ್ತಾಗಿದೆ ಅಲ್ಲ. 20 ವರ್ಷಗಳ ನಂತರ ನಾವೆಲ್ಲರೂ ಕೂಡ ಸೇರಿರುವಂಥ ಒಂದು ದಿನ ಇದು. ಈ ಒಂದು ದಿನಕ್ಕೋಸ್ಕರ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ. ಬಟ್ ಆದರೆ ಈಗ ಆ ಒಂದು ಕ್ಷಣ ಬಂದೇ ಬಿಡ್ತು. ಸೊ ಈಗ ಎಲ್ಲರೂ ಕೂಡ ನಮ್ಮ ಪರಿಚಯಗಳನ್ನ ಸರ್ಗೆ ಮಾಡ್ತಾ, ಅಂದರೆ ನಮ್ಮ ಟೀಚರ್ಸ್ಗಳಿಗೆ ನಮ್ಮ ಪರಿಚಯ ಮಾಡಿ, ಹಾಗೆ ನಾವೆಲ್ಲ ಇವಾಗ ಏನು ಕೆಲಸ ಮಾಡ್ತಿದ್ದೀವಿ ಮತ್ತು ನಮ್ಮ ಫ್ಯಾಮಿಲಿ ಹೇಗಾಗಿದೆ. ಯಾಕೆಂದರೆ ಅವರೆಲ್ಲ ನಮ್ಮನ್ನು ನೋಡಿದಾಗ ತುಂಬ ಸಣ್ಣ ಮಕ್ಕಳು, ಇವಾಗ ನಮಗೆ ಮಕ್ಕಳಾಗಿದೆ. ಸೊ ಅದರಿಂದ ಅದ್ರ ಬಗ್ಗೆ ಎಲ್ಲ ಟೀಚರ್ಸ್ಗೆಲ್ಲ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮನ ಮಂಜು ಸ್ಟಾರ್ಟ್ ಮಾಡ್ತಾನೆ. ಶಾಲೆ ಹೆದರೇನಹಳ್ಳಿ ಅಲ್ವಾ? ಹೌದು. ಸೌಭಾಗ್ಯ ಯಾವ ಸ್ಟೂಡೆಂಟ್ಗೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಚಪ್ಪಾಳೆ ಏನ್ರಿ? ಸಿಗಲ್ಲ. ನಿಜ ತಾನೇ ಅದು? ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ರೈಮರಿ ಸ್ಕೂಲ್ ನಾನು ನಮ್ಮ ಆಫೀಸರ್ ಹೇಳೋ ಎಲ್ಲರೂ ಹಿಡಿತಾರ ಮಾರಿ ಸೈಡ್
ನಾಟಕ ಇಲ್ಲ ಅಂತ ನೀವು ಪ್ರೈಮರಿ ಸ್ಕೂಲ್ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಮತ್ತೆ ಅದು ಅಂತೀರಾ ಈ ತರ ಸ್ಕೂಲ್ ಟ್ರಿಪ್ ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವು ಮತ್ತೆ ಸ್ಕೂಲ್ ಟ್ರಿಪ್ ಹೋಗ್ತಿದ್ದೀರಾ ಅಂದ್ರೆ ಓ ಅಂದ್ರೆ ಆಮೇಲೆ ಮತ್ತೆ ಇದ್ರೆ ಹಿಂಗೆ ಟೀಚರ್ಸ್ ಬರ್ತಿದ್ದಾರೆ ಆಮೇಲೆ ಯಾವ ಟೀಚರ್ಸ್ ನಿಮ್ಗೆ ಟೀಚರ್ಸ್ ಆಗೋರ ಇಲ್ಲ ಆ ಟೀಚರ್ಸ್ ಅಲ್ಲ ನಮಗೆ ಕಾಣೋ ಟೀಚರ್ಸ್ ಅದು ಯಾಕೆ ಅಂದ್ರೆ ಅವರೇ ಸಾಕಾಗೋದ್ರು ಮತ್ತೆ ಅವರೆಲ್ಲ ಖುಷಿ ಪಟ್ರು ಅದೇ ಯಾಕೆ ಅಂದ್ರೆ ಎಂತ ಅದೃಷ್ಟ ಮಾಡಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಯಾಕಂದ್ರೆ ಟೀಚರ್ಸ್ ಕೂಡ ಮತ್ತೆ ನಿಮ್ ಜೊತೆ ಬಂದು ಜಾಯಿನ್ ಆಗ್ತಿದ್ದಾರೆ ಅಂತ ಅಂದ್ರೆ ನಿಜವಾಗ ಎಂತ ಇದು ಖುಷಿ. ನಾನ್ ನಿಮ್ ಸ್ಕೂಲಲ್ಲಿ ಓದ್ಬಾರ್ದಿತ್ತ ಅಂತ ಅಂದ್ರು ಫ್ರೆಂಡ್. ಯಾಕೆಂದ್ರೆ ಒಂದ್ ಫೋನ್ ಹಿಂಗಾದ್ರೆ ಸಾಕು ತಕ್ಕ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಗ್ರೂಪ್ ಕಾಲ ಅಂದ್ರು. ಓ ಅಂದ್ರೆ ಎಷ್ಟು 10 ನಿಮಿಷ ಅರ್ಧ ಗಂಟೆ ಅಂದ್ರು. ಸರಿ ಸೈಡ್ಗೆ ಹೋಗ್ಬಿಟ್ಟು ಅನ್ನೋದು ಅರ್ಧ ಗಂಟೆ ಆಗ್ತಿತ್ತು. ಆತರ ನಿಜವಾಗ್ಲು ಎಲ್ರಿಗೂ ಕೂಡ ಅವ್ರಿಗೆ ಅವ್ರದೇ ಆದಂತ ಬಿಸಿ ಇದ್ರು ಕೂಡ ಎಸ್ಪೆಷಲಿ ನಮಗೆ ಇವತ್ತು ನಾವೆಲ್ಲ ಏನೇ ಅವ್ರವ್ರ ಕೆಲ್ಸಗಳಲ್ಲಿ ಬಿಸಿ ಇದ್ರು ಬಿಸಿ ಕೆಲಸ ಮಾಡೋದಕ್ಕೆ ಕಾರಣ ಆದವರು ನಮ್ಮ ಶಿಕ್ಷಕರು, ನಮ್ಮ ಟೀಚರ್ಸ್. ಈಗ ಸರ್ಗೆಲ್ಲ ನಾವೆಲ್ಲ ಆಲ್ಮೋಸ್ಟ್ ಹೆಸರು ನೆನಪಿದೆ, ಬಟ್ ಆದ್ರೆ ಯಾರಿಗೂ ಫೇಸಸ್ ನೆನಪಿದೆ, ಒಬ್ಬೊಬ್ರಿಗೆ ಹೆಸರು ನೆನಪಿದೆ. ಸೊ ನಾವು ನಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡ ಅದು ಹೇಳ್ಬಿಡೋಣ. ನಮಸ್ಕಾರ. ಶರಣ ಕರಹಳ್ಳಿ ಹುಡುಗನೆ, ಕರಹಳ್ಳಿ ಸ್ಕೂಲೇ 1 to 7 ಅದೇ ಸ್ಕೂಲು. ಸೆಂಟ್ರಲ್ ಜಾಯ್ನ್ ಆಗಿಲ್ಲ. ಇವಾಗ ಡಿಗ್ರಿ ಬ್ಯಾಕ್ಲಾಗ್ ಸ್ವಲ್ಪ ಇತ್ತು, ಕ್ಲಿಯರ್ ಮಾಡಿಕೊಂಡು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಏನೋ ನಡೀತಾ ಇದೆ, ಫ್ಯಾಮಿಲಿ ಆಗಿದೆ, ಮದುವೆ ಆಗಿದೆ, ಮಗು ಆಗಿದೆ. ಜೀವನ ಆರಾಮಾಗಿ ನಡೀತಾ ಇದೆ. ಎಲ್ಲರೂ ಓದಿದ್ದಾರೆ, ನೋಡಿ ತುಂಬ ಖುಷಿ. ನನಗೆ ಮ್ಯಾಕ್ಸಿಮಮ್ ಎಲ್ಲರೂ ಪರ್ಸನಲ್ ತುಂಬ ಟಚಲ್ಲಿ ಇದ್ದಾರೆ. ಸ್ವಲ್ಪ ಜನ ಇವತ್ತು ಸಿಕ್ಕಿದ್ದಾರೆ. ನಿಮ್ಮ ಜೊತೆ ನಾವು ಫ್ಯೂಚರಲ್ಲಿ ಫುಲ್ ಟಚಲ್ಲಿ ಇರೋಣ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಹೇಳೋಮಲೆ. ನಾನು ಕದ್ರಹಳ್ಳಿ ಪ್ರಾಥಮಿಕ ಸ್ಕೂಲಲ್ಲಿ ಓದಿದ್ದು. ನಾವು ಅಣ್ಣ ತಮ್ಮಂದ್ರು 3 ಜನ. ಅದರಲ್ಲಿ ನನ್ನ ಹೆಸರು ಹೇಳೋಮಲೆ. ಇವಾಗ ನಾನೊಂದು 2 ವೀಲರ್ ಮೆಕ್ಯಾನಿಕ್ ಶಾಪ್ ಇಟ್ಕೊಂಡು ಒಂದು ಶಾಪಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಇವಾಗ ಬಂದು ಫಸ್ಟ್ ಗೌಡಪಾಳ್ಯದಲ್ಲಿದ್ದೆ, ಈಗ ಉತ್ತರಳ್ಳಿಯಲ್ಲಿದ್ದೀನಿ ನಾನು. ಮ್ಯಾಮ್ ಒಂದೇ ಒಂದ್ಸಲ ಒಂದು ಮದುವೆ ಆಗಿದೆ ಮೇಡಮ್. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ಕದನಹಳ್ಳಿ ಕ್ರಾಸ್ ಇಂದ ಬರ್ತಿದ್ವಿ ಸ್ಕೂಲ್ಗೆ. ಅವಾಗ ನಾವು ಸ್ಕೂಲ್ ಚಕ್ಕರ್ ಆದಾಗ 4 ಜನ ಬಂದು ಕೈ ಕಾಲು ಹಿಡ್ಕೊಂಡು ಸ್ಕೂಲ್ ಕರ್ಕೊಂಡ್ ಬರ್ತಿದ್ವಿ. ನೆನಪಿದೆ. ಸೊ ನಾನು ಇವಾಗ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮದುವೆ ಕೂಡ ಆಗಿದ್ದೀನಿ. ಒಂದು ಮಗ ಇದ್ದಾನೆ, 2 ವರ್ಷ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಆಕ್ಚುಲಿ ನಾನು ಮಧ್ಯದಲ್ಲಿ ಒಂದು ಸ್ಕೂಲಿಗೆ ಜಾಯ್ನ್ ಆದೆ. ಕದನಹಳ್ಳಿ ಸ್ಕೂಲಲ್ಲಿ ಬರೀ 2 ವರ್ಷ ಹೋಗಿದ್ದೆ, 6th, 7th ಅಷ್ಟೇ. ಅದಕ್ಕಿಂತ ಮುಂಚೆ ಊರಲ್ಲಿ ಓದ್ತಾ ಇದ್ದೆ. ಅದಾದ್ಮೇಲೆ ಬೆಂಗಳೂರು ಶಿಫ್ಟ್ ಆದ್ಮೇಲೆ 2 years ಅಷ್ಟೇ. 2 years ಅಲ್ಲಿ ಓದಿದ್ರು ಇಲ್ಲಿರೋ ಮುಖಗಳೆಲ್ಲ ಪರಿಚಯ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವರು ನನ್ನ ಪರಿಚಯ ಇಲ್ಲ. ನಾವು ಒಂದು 7-8 ಜನ ಒಂದೇ ಏರಿಯಾದಿಂದ ಬರ್ತಾ ಇದ್ದಿದ್ದು. ನಾನು, ಗಣೇಶ, ಶ್ರವಣ, ಸಾಮ್ರಾಜು, ಡ್ಯಾನಿ ಅಂತ ಬರ್ತಿದ್ದ ಇವಾಗ ಅವರೆಲ್ಲ ಒಂದೇ ಏರಿಯಾದಿಂದ ಬರ್ತಾ ಇದ್ದಿದ್ದು. ಇವಾಗ ಮದುವೆ ಆಗಿದೆ, 2 ಮಕ್ಕಳಾಗಿದೆ. ಒಂದು ಪ್ರೈವೇಟ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ವಿಷಯ ಏನು ಅಂದ್ರೆ, ಒಂದು ಗಿಡ ಬೆಳಿಬೇಕು ಅಂದ್ರೆ ಬೇರು ಮುಖ್ಯ ಅಂತ. ಬೇರು ಮುಖ್ಯ ಅಂತ. ಸೊ ಬೇರಲ್ಲಿದ್ದಾಗ ನಾವು ಯಾವ ತರ ಸಸಿನ ನೋಡ್ಕೊಳ್ಳುತ್ತೆ, ಅದು ದೊಡ್ಡದಾದ್ಮೇಲೆ ಅದೇ ತರ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಭೂಮಿ. ಸೊ ಅದೇ ತರ ನೀವು ಚಿಕ್ಕ ವಯಸ್ಸಲ್ಲಿ ಏನು ಎಜುಕೇಶನ್ ಕಲಿತೀರಾ, ಬುದ್ಧಿ ಕಲಿತೀರಾ, ಅದು ತಂದೆ ತಾಯಿಯಿಂದ ಇರ್ಬೋದು ಅಥವಾ ಗುರುಗಳಿಂದ ಇರ್ಬೋದು.
ಅದು ನಿಮ್ಮ ಫ್ಯೂಚರು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಯಾವ ತರ ಆಗ್ತೀರಂತ ಇರುತ್ತೆ. ನೀವು ಕಲ್ಸ್ಕೊಟ್ಟಿದ್ದೀರಾ. ಎಲ್ಲ ಗುರಿಗಳಿಗೂ ನಮಸ್ಕಾರ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಸುಗಮ್ ಅಂತ ನನ್ನ ಹೆಸರು ಕದನಹಳ್ಳಿಯಿಂದ ಸ್ಕೂಲ್ ಬರ್ತಾ ಇದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು 7th ವರೆಗೂ ಎಲ್ಲೂ ಚೇಂಜ್ ಆಗಿಲ್ಲ, ಒಟ್ಟಿಗೆ ಹೋಗಿತ್ತು ನಾನು. ಇವಾಗ ನಾನು ಲೋನ್ ರಿಕವರಿಲಿ ಓನ್ ಆಫೀಸ್ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀನಿ. ರೀಸೆಂಟ್ ಆಗಿ ಮದುವೆ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಹಲೋ, ನನ್ನ ಹೆಸರು ಗಣೇಶ್ ಅಂತ. ನನಗೆ ಗೊತ್ತಿರುತ್ತೆ, ಎಲ್ಲ ಟೀಚರ್ಗಳು ಇದೇ ಥರ ಮೀಸೆ ಗೊತ್ತಿರುತ್ತೆ. ಅವ್ರ ಅಂಗಡಿ ಕೆಲಸ ಮಾಡ್ತಾ ಇದ್ದೆ ನಾನು, ಬ್ಯಾಂಕಲ್ಲಿ ಬಿಟ್ಟು. ಇವಾಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, PNB ಹೌಸಿಂಗ್ ಫೈನಾನ್ಸಲ್ಲಿ. ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಒಬ್ಬನಿಗೆ 1.5 ವರ್ಷ ಆಗಿದೆ, ಇನ್ನೊಬ್ಬನಿಗೆ 4 years ಆಗಿದೆ. ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಯಾರೋ ಇವನು? ಇಲ್ಲ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ಕನ್ನಡ ಮರ್ತ್ಬಿಟ್ಟಿದ್ದಾನೆ. ಎಷ್ಟೇ ಓದಿ ಎಷ್ಟೇ ಡಿಗ್ರಿ ಯಾವ್ದು ಮಾಡಿದ್ರು ನಿಮ್ಮ ಕಲ್ಸ್ಕೊಂಡಿರೋ ಫೀಲಿಂಗ್ ನನಗೆ ಯಾವತ್ತೂ ಸಿಗಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀವ್ ಹೇಳ್ಕೊಟ್ಟಿದ್ರೆ ಮುಂದೆ ಇಂಗ್ಲಿಷ್ ನ ಕಷ್ಟಪಟ್ಟು 5ನೇ ಕ್ಲಾಸ್ ಕಲಿತಿದ್ರು ಅವ್ರಿಗೆ ಕಳ್ಕೊಳ್ತಾ ಇದೀವಿ. ಪರ್ಮಿಷನ್ ಕುತ್ಕೊಂತ ಸರ್ಕಾರ ಒಂದು 100 ಸತಿ ಹೋಗ್ತಿದ್ದಾರೆ. ನಾನು ಏನು ಮಾಡಿದ್ರು ಆಯ್ತಾ ಇರಲಿಲ್ಲ. ಕೊಟ್ಬಿಡೋರು ಯಾವತ್ತು ಅವತ್ತು ಇಲ್ಲ ಅಂದ್ರೆ ಏನಾದ್ರು ರೆಡಿ ಮಾಡ್ಬೇಕಾದ್ರೆ ಅವಾಗ ಕರ್ಕೊಂಡ್ ಬರ್ತಿದ್ರು ಅಷ್ಟೇ. ಮದುವೆ ಆಗಿಲ್ಲ, ಸ್ಟಿಲ್ ಬ್ಯಾಚುಲರ್. ಕಾಂಪ್ಲಿಕೇಶನ್ ವರ್ಕ್ ಮಾಡ್ತಾರೆ. ಮದ್ವೆ ಆಗ್ತಾನೆ ಇಲ್ವಾ ಅಂತ ಗೊತ್ತಿಲ್ಲ. ಈ ವರ್ಷದಲ್ಲಿ ಮದುವೆ ಆಗುತ್ತೆ. ನೀನ್ ಹೇಳೋದಲ್ಲ, ವರ ಹೇಳ್ಬೇಕು. ವರ ಕೊಡ್ಬೇಕಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೆಕ್ಸ್ಟ್ ಇವಾಗ ದೇವರಾಜ. ದೇವರಾಜ ಚಿನ್ನಾಭರಣ ಸಾಂಗಿಂದ ಸ್ಟಾರ್ಟ್ ಮಾಡ್ತಾರೆ. ನಮ್ಗೆ ಏನ್ ಮಾತಾಡ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೀರಿಯಸ್ಲಿ ಇದೆಲ್ಲ ಇವತ್ತು ನಡೀತಾ ಇದೆ ಅಂದ್ರೆ ನಮಗೂ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೊಂಡು ನಿಂತಿರೋದು. ಎಲ್ಲ ಮೇಡಮ್ ಆಕ್ಚುಲಿ ಎಲ್ಲ ಹಿಂಗ್ ಸೇರ್ತೀವಿ, ಕನೆಕ್ಟ್ ಆಗ್ತೀವಿ ಅನ್ನೋದು ನಿಜವಾಗ್ಲೂ ಪ್ರಿಡಿಕ್ಟೇ ಇರಲಿಲ್ಲ. ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ. ನನ್ನ ಹೆಸರು ದೇವರಾಜು. ನಾನು ಆಕ್ಚುಲಿ 1 to 7th ಓದಲಿಲ್ಲ, 6th to 7th ಅಷ್ಟೇ ಓದಿದ್ದು. ಅದಾದ್ಮೇಲೆ ಮತ್ತೆ ಮದ್ದೂರು ಮೂವ್ ಆಗ್ಬಿಟ್ವಿ. ಮದುವೆ ಆಗಿದೆ, 3 ವರ್ಷ ಆಯ್ತು, ಒಂದು ಮರಿ ಇದೆ. ನಮ್ಮ ಆಡ್ ಭಾಷೆ ಮೇಡಮ್, ಅದು ಮಳವಳ್ಳಿ ಮದ್ದೂರು ಸೈಡು. ಜೀವನ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲಾರು ಗೆಸ್ಟ್ ಮಾತಾಡುವಾಗ ನಾವು ಚಪ್ಪಲಿ ಆಡ್ಬಿಡ್ತಿದ್ವಿ. ಅವ್ರು ಸ್ಟಾಪ್ ಮಾಡ್ಲಿ ಅಂತೀವ, ನಾವು ಚಪ್ಪಲಿ ಆಡ್ಬೇಕು, ಅವ್ನಿಗೆ ಸ್ಟಾಪ್ ಮಾಡು ಅಂತ. ನಾನು ನಮ್ಮ ಅಣ್ಣ ಇಬ್ರು ಅದೇ ಸ್ಕೂಲಲ್ಲಿ ಓದಿದ್ದೀವಿ. ಬಟ್ ನಮ್ಮ ಅಣ್ಣನ ಫೀಲ್ ಆಗ್ತಾ ಇದ್ದ,
ನಾನು ಮ್ಯಾಮ್ ನೋಡ್ಬೇಕು ನಮ್ಮ ಬ್ಯಾಚ್ ಕೂಡ ಈ ತರ ಎಲ್ಲ ಅಂತ, ನಮ್ಮ ಬ್ಯಾಚ್ ಈ ತರ ಇದೆ ಅಂತ ತುಂಬಾ ಖುಷಿ ಪಡ್ತಾ ಇದ್ದ ಅವನು. ನಾನಿವಾಗ ಮೇಕಪ್ ಆರ್ಟಿಸ್ಟ್ ಅಂಡ್ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಚಪ್ಪಾಡಿರೋ ಇಲ್ಲ ನಾನು ಕೇಳ್ತಾ ಇದ್ದೀನಿ. ನಾಚ್ಕೊಂಡು ಆಲ್ರೆಡಿ ಕೆಂಪಿಗೆ ಆಗ್ಬಿಟ್ಲೋಳ. ಮ್ಯಾಮ್ ಸರ್ ಮಕ್ಳು ಏಜ್ ಹೇಳಿದ್ರೆ ಅವಳೆ ಸೀನಿಯರ್, ಅವಳ ಜ್ಯೋತಿ ಸೀನಿಯರ್. ಸುಮಾ ಮ್ಯಾಮ್, ನನಗೆ ನನ್ನ ಹೆಸರು ರೂಪಾ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತು. ಸುಮಾ ಮ್ಯಾಮ್, ನೀವು ನನಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ರಿ, ನನಗೆ ಗೊತ್ತಾಗ್ತಿದ್ದಿಲ್ಲ, ಆವಾಗ ಕಲ್ತಿದ್ದಿಲ್ಲ. ಆದರೆ ಇವಾಗ ನಾನು ಇಂಗ್ಲೀಷ್ ಮಾತಾಡ್ತೀನಿ, ಆದರೆ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರಲ್ಲ ನನಗೆ. ಆದರೆ ಅವಾಗ ನಾನು ಕಲಿಯಕ್ಕೆ ಆಗ್ತಿದ್ದಿಲ್ಲ. ಅವಾಗ ಮ್ಯಾಮ್ ತುಂಬ ಹೊಡಿತಾ ಇದ್ರು ನನಗೆ. ಗಣಿತ ಮ್ಯಾಮ್ ಅಂದರೆ ತುಂಬ ಹೊಡ್ಸ್ಕೊಂಡಿದ್ದೀನಿ ನಾನು. ಕನ್ನಡ ಸರ್ ಅಂದರೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಕನ್ನಡ ಓದೋಕ್ಕೆ ನನ್ನನ್ನು ಕರಿತಾ ಇದ್ರು. ನನಗೆ 3 ಜನ ಮಕ್ಕಳು, ಮದುವೆ ಆಗಿದೆ. ದೊಡ್ಡ ಮಗಳು 15 ವರ್ಷ. ದೊಡ್ಡವಳದು 2nd PU ಆಗಿದೆ. ಅಲ್ಲೇ ರಾಗಿಗುಟ್ಟದಲ್ಲಿ ನಳಂದ ಕಾಲೇಜು ಆಯ್ತು. ಇವಾಗ ಡಿಗ್ರಿ ಹಾಕ್ಬೇಕು. 2ನೇವಳು 10th, 3ನೇವಳು 4ನೇ ಕ್ಲಾಸ್. ಮಕ್ಕಳಲ್ಲಿ ನೆಕ್ಸ್ಟ್ ಇವಳನ್ನ ವರಲಕ್ಷ್ಮಿ ಅಂದಿದ್ದಕ್ಕಿಂತ ಕುಟ್ಟ ಅಂತ ಕರೆದಿದೆ ಜಾಸ್ತಿ. ಆಟೋ ಡ್ರೈವರು, ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಐದು ಸಾಲ ತಗೊಂಡು ಪರವಾಗಿಲ್ಲ. ಅವಳು ದೇವ್ರ ಪಾತ್ರ ಮಾಡಿದ್ಲು. ಹೌದು, ಕಾವೇರಿ. ಸರಸ್ವತಿ ಕಾವೇರಿ ರೇವತಿ ಇರ್ಬೇಕು. ಸರಸ್ವತಿ. ನಮಗೋಸ್ಕರ ಟೀಚರ್ಸ್ ಬಂದಿರೋದಕ್ಕೆ ಧನ್ಯವಾದಗಳು. ನನ್ನ ಹೆಸರು ವರಲಕ್ಷ್ಮಿ ಅಂತ. ನಾನು ಇವಾಗ ತಮಿಳ್ನಾಡಲ್ಲಿದ್ದೀನಿ, ಅಲ್ಲಿಂದ ಬರ್ತೀನಿ. ಆಕ್ಚುಲಿ ನನ್ನ 3 ಮಕ್ಕಳು, 2 ಹೆಣ್ಣು 1 ಗಂಡು. ನೆಕ್ಸ್ಟ್ ಬಾಬು. ಮಾತಾಡು ಮಾತಾಡು. ಬೆಳೆದವನೆ ಮೇಡಮ್. ಸ್ಕೂಲಲ್ಲಿ ಓದಿದ್ದು ಬಾಬು ಬರ್ನಾಡ್ ಶಾ, ಸರ್ಕಾರಿ ಹಿರಿಯ ನಮ್ಮೂರ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನಮ್ಮೂರ ಯಾಕಂದ್ರೆ ಅವರು ಡೈಲಿ ನನ್ನ ತುಂಬಾ ಕೇರ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಇಂಗ್ಲೀಷೇ ಬರ್ತಾ ಇರ್ಲಿಲ್ಲ. ಈಗ ಬೇಜಾನ್ ಮಾತಾಡ್ತಾನೆ. ಬರೀ ಇಂಥದೆಯ. ಈಗ ಇಂಗ್ಲೀಷ್ ಅಷ್ಟು ಮಾತಾಡಕ್ಕೆ ಅಷ್ಟು ಓದಕ್ಕೆ ಬರುತ್ತೆ ಅಂದ್ರೆ ಸ್ಮಾರ್ಟ್ ಟೀಚರೇ ಕಾರಣ. ಈಗಲೂ ನನ್ನ ಹೆಸರು ಇನ್ನೂ ಸ್ವಲ್ಪ ಕಲಿಬೇಕಿತ್ತು, ಕಲಿಯೋ ಅವಕಾಶ ಇದ್ರೂ ನಾವು ಕಲ್ತ್ಕೊಳ್ಳಿಲ್ಲ. ಇವಾಗ ಫೀಲ್ಡ್ ಗೊತ್ತಾಗುತ್ತೆ. ನನಗೆ ಮದುವೆ ಆಗಿದೆ, 2 ಮಕ್ಕಳು ಇದ್ದಾರೆ. 2 ಮದುವೆ ಆಗಿದೆಯಾ? ಒಂದು ಹೆಣ್ಮಗು. 2 ಮದುವೆ ಆಗಿದೆ ಅಂತ ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಚಾನ್ಸ್ ಕೊಟ್ರೆ ಆಗೋಣ ಅಂತವನೆ. ಈ ವಿಡಿಯೋ ವರಲಕ್ಷ್ಮಿ. ಈಗ ರೇವತಿ. ನನ್ನ ಹೆಸರು ರೇವತಿ ಅಂತ. ನಾನು ಇವಾಗ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ, JP Morgan 10 years ಆಲ್ಮೋಸ್ಟ್. ಸೊ ಏನ್ ನೆನಪಾದ್ರೆ ನನಗೆ ಸುಮಾರು ಯಾವಾಗ ಗ್ಲಾಸರೀಸ್ 5 times ಬರೀಬೇಕು ಕನ್ಫರ್ಮ್ ಆಗಿಲ್ಲ. ಆವಾಗ
ಹೂವು ಕೊಟ್ಬಿಟ್ಟು ಅವ್ರು ರಿಟರ್ನ್ ದುಡ್ಡು ತರೋಷ್ಟಿಗೆ 5 ಟೈಮ್ಸ್ ಬಂದ್ಬಿಟ್ರೆ ನಾನು ಬೇಗ ಕೆಲಸ ಮುಗಿಸ್ಬಿಟ್ರೆ ನಾನು ಗೈಸ್ ನಾನು ಕೊಟ್ಟಿರೋ ಅಂದ್ರೆ ಏನಾದ್ರು ಪಾಠ ಇದು ಏನಾದ್ರು ಪಾಯಿಂಟ್ಸ್ ಕಂಠಪಾಠ ಮಾಡಿ ಬರಬೇಕಿಲ್ಲ ಅಂತ ಎಣ್ಣೆ ಕೊಡ್ತಾ ಇದ್ದು ಅದಕ್ಕಾಗಿ ಕೈ ಸೇವೆ ಆಗುತ್ತೆ ಅಂತ ಅದು ಮಾಡ್ತಿದ್ದೆ. ಇದೇ ನಾನು ನೆನೆಸ್ಕೋಬೇಕು ಮ್ಯಾಥ್ಸ್ ಅಂದ್ರೆ ಸಕ್ಕತ್ ಇಷ್ಟ. ಅವರಿಂದ ನಾನು ಸೆಕೆಂಡ್ ಪಿ ಅಲ್ಲಿ 100ಗೆ 90 ತೆಗೆದಿದ್ದೀನಿ. ಎಲ್ಲ ಮೇಡಮ್ ನಮ್ಗೆ 2 ಸತಿ ಕ್ಲಾಸ್ ಟೀಚರ್ ಸೆಕೆಂಡ್ ಮತ್ತೆ ಫೋರ್ತ್ ನನಗೆ ಮದುವೆ ಆಗಿದೆ 6 ಮಂತ್ಸ್ ಹಿಂಗಿಡ್ಕೋ ಹೆಂಗೆ ಪ್ರೇಯರ್ ಹಾಲಲ್ಲಿ ಹೆಂಗೆ ನೀನ್ ಹೇಳ್ಕೊಡ್ತಿದ್ದೆ ಪ್ರೇಯರ್ ಹಂಗೆ ಹೇಳ್ಬೇಕು. ಜ್ಯೋತಿ ಸುಭಾಷಿಂದ ಶೂಟ್ ಮಾಡ್ತಾರೆ. ನನಗೆ ಸುಮಾರು ಸಲ ತುಂಬಾ ಇಷ್ಟ. ಕ್ಲಾಸ್ ಟೀಚರು ನನಗೆ ತುಂಬಾ ಸಪೋರ್ಟ್ ಮಾಡೋರೆ, ಪ್ರತಿಯೊಂದು ವಿಚಾರದಲ್ಲೂ ನನಗೆ ತುಂಬಾ ಸಪೋರ್ಟ್ ಮಾಡೋರೆ. ಮತ್ತೆ ವಿಜ್ಞಾನ ಮಿಸ್ ಅಂತೂ ಕೊಡು ಕಾಂಚನ ಯಾವ ತಿಂತಾರೆ ಒಂದೇ ಸಲ ಹೊಡೆದಿದ್ದೀನಿ ನನಗೆ. ನನ್ನ ಲೈಫ್ ಅದು ಮರೆಯಲ್ಲ. ಒಂದೇ ಒಂದು ಡೇಟ್ ನಾನು ಸ್ಕೂಲ್ ಸೇರ್ತಕ್ಕಿಂತ ಒಂದು ಡೇಟ್ ಮಾತ್ರ ಮಿಸ್ ಕೈ ತಿಂದಿದ್ದೀನಿ. ನನಗೆ 2 ಮಕ್ಕಳು. ಮ್ಯಾಮ್ ನೀವೆಲ್ಲ ಅವಾಗ ನಮ್ಗೆ ಹೊಡೆದಿ ಯಾರು ಮಾತಾಡ್ತಾರೆ ಬೋರ್ಡ್ ಮೇಲೆ ಹೆಸರು ಬರೀಬೇಕು. ಇನ್ನೊಂದು ಮಾತಾಡಿದ್ರೆ ಪ್ಲಸ್ ಆಗ್ಬೇಕು. ನನಗಿದ್ರ ಒಂಥರ ಸಂತೋಷ. ನೆಕ್ಸ್ಟ್ ರಮ್ಯಾ. ನನ್ನ ಹೆಸರು ರಮ್ಯಾ ಅಂತ. ನಾವು 3 ಜನ, ರಾಜೇಶ್ವರಿ, ರಮ್ಯಾ, ವಜ್ರಮುನಿ. ನಾವು 3 ಜನ ಸೇಮ್ ಸ್ಕೂಲ್ ಓದಿದ್ದು. ಇವತ್ತು ನನಗೆ ಮೀಟ್ ಮಾಡೋದು ಬರ್ತಾಯಿದ್ದೀನಿ ಅಂತಂದ್ರೆ ಫಸ್ಟ್ ನನ್ನ ತಮ್ಮ ಹೇಳಿದ್ದು ಟೀಚರ್ಸ್ಗೆಲ್ಲ ಹೇಳು ವಜ್ರಮುನಿ ಅಂತ ಹೆಲ್ಪ್ ಮಾಡ್ತಾರೆ. ವಜ್ರಮುನಿ ಅಂತ ಸರಿ ಆಯ್ತಪ್ಪ ಅಕ್ಕ ಇಟ್ಕೊಂಡು ಎಲ್ಲ ಟೀಚರ್ಸ್ ವಿಡಿಯೋ ಕಾಲ್ ಮಾಡ್ಕೊಂಡು ಕಂಡೀಷನ್ ಮಾಡ್ಕೊಳ್ತದ್ದು. ಸರಿ ಅಂತ ಬಂದಿದ್ದೀನಿ. ನಾನು ಮದುವೆ ಆಗಿದೆ, ಮಗ ಯಾರಂತ ಇವಾಗ ನಾನು ಬ್ಯೂಟಿಷಿಯನ್ ವರ್ಕ್ ಮಾಡ್ತಾ ಇದ್ದೀನಿ. ಹಲೋ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಟೀಚರ್ಸ್ ಬಂದ್ರೆ ಪಾದ ವಂದನೆಗಳು. ಸಿಗ್ತಾರೆ ಅಂತ ಅನ್ಸಂತ ಖುಷಿ ಆಗ್ತದೆ. ಅವ್ರಿಗೆ ನನ್ನ ಫ್ರೆಂಡ್ಸ್ ಅಂತೂ ತುಂಬಾ ನೆನೆಸ್ಕೋಬೇಕು ಅಂದ್ರೆ ನವೀನಲ್ಲ. ನಾನು ನವೀನ ನಿಮ್ಮನೆ ದೊಡ್ಡ ಗ್ರೂಪ್ ಸಿಕ್ಕಿದ್ದು. ಯಾ ನವೀನ ಇವನಾ? ಓಕೆ ಓಕೆ ಓಕೆ. ಮತ್ತೆ ಇವತ್ತಿನ ಬಂದು ಸೇರಿಸಿ ಅಂತಂದ್ರೆ ನಾನು ಬರ್ತಾ ಇದ್ದೀನಿ ಉತ್ತರಳ್ಳಿ ಅಂತ. ಅಡ್ವೊಕೇಟ್ ಆಗಿ ಜೋರಾಗಿ ಮಾತಾಡ್ತಾಳೆ, ಇಲ್ಲಿ ಮೆತ್ತು ಮಾತಾಡ್ತಾಳೆ, ರೆಕಾರ್ಡೇ ಆಗ್ದಂಗೆ. ಒಂದ್ಸಲಿ ನೋಡ್ಬೇಕಲ್ಲ ಮ್ಯಾಮ್ ಎಲ್ಲಾರು, ಅದಕ್ಕೆ ಹೇಳ್ತಾ ಇದೀವಿ ಒಂದ್ಸಲಿ ವಿಡಿಯೋ ಕಾಲ್ ಮಾಡಿ ಎಲ್ಲಾರ್ಗು ಅಂತ. ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದೀವಿ. ಸೊ ಅವ್ರಿಗೆ ನಾನು ಹೇಳ್ಬೇಕು ಅಂದ್ರೆ ವಿದ್ಯಾಧರ ಹಿಂದಿ ಬರ್ತಿತ್ತು ಓದಕ್ಕೆ, ಬಟ್ ಅವತ್ತೊಂದು ವರ್ಡ್ ಬಂದಿಲ್ಲ. ಅದನ್ನೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಮತ್ತೆ ಸುಮಾರು ಬಂದು ತುಂಬಾ ಚೆನ್ನಾಗಿದೆ. ಇಂಗ್ಲೀಷ್ ತುಂಬಾ ಹೇಳ್ಕೊಟ್ಟಿದ್ರು. ABCD ಬಂದಿದೆ, ಬಟ್ ಫೌಂಡೇಶನ್ ಅಂತ ಹೇಳ್ಬೇಕು ಇಂಗ್ಲೀಷ್ಗೆ. ಹೌದು. ಮತ್ತೆ ಗಾಯತ್ರಿ ಅಂತೂ ಆಕ್ಚುಲಿ ಭಯದಿಂದ ಕಲ್ತಿದ್ದಕ್ಕೆ ಇವಾಗ ನಮ್ಮ ಲೈಫಲ್ಲಿ ಒಂದು ಲೆವೆಲ್ ಬಂದಿದೀವಿ. ಥ್ಯಾಂಕ್ ಯು.
ಮಂಜ ಆಯ್ತಾ ನಿಂದು? ಎಲ್ರಿಗೂ ಇಲ್ಲ, ಮೊದಲನೇದಾಗಿ ಎಲ್ಲರೂ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಒಂದ್ ಸೆಕೆಂಡ್ ಸ್ಕೂಲ್ ಏನೇ ಹೋಗಿ ಅಲ್ಲೇ ಮೇಡಮ್ ಇವ್ರು ಅಂದ್ಬಿಟ್ಟು. ನನ್ನ ಹೆಸರು ಮಂಜುನಾಥ್. ನಾವು 3 ಜನ ಹೆಣ್ಮಕ್ಳು ಇದ್ದಿದ್ದು. ನಾವು 3 ಜನ, ನಮ್ಮ ಅಣ್ಣ, ನಾನು, ನನ್ನ ತಮ್ಮ. ನಮ್ಮ ಅಣ್ಣ 7ನೇ ಕ್ಲಾಸ್ ಇದೆ, ನಾನು 5ನೇ ಕ್ಲಾಸು, ನನ್ನ ತಮ್ಮ 3ನೇ ಕ್ಲಾಸು. 2 ವರ್ಷ ಡಿಫ್ರೆನ್ಸ್. ನಾವು 3 ಜನನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಅವರು ಕೂಡ ಮ್ಯಾನೇಜರ್ಗಳಾಗಿದ್ದಾರೆ ಅಪೋಲೋ ಫಾರ್ಮಸಿಲಿ. ನಾನು ಕೂಡ ಅಷ್ಟೇ. ನನ್ನ ಆಂಬಿಷನ್ನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋದು. ಆಲ್ರೆಡಿ ಈಗ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ಶಾರ್ಟ್ ಫಿಲ್ಮ್ಸ್. ಈಗ ಸಿನಿಮಾ ಮಾಡ್ತಿದ್ದೀವಿ. ಸೊ ಇನ್ನು ಅದ್ರದ್ದು ವರ್ಕ್ ನಡೀತಿದೆ. ಸೊ ಇದ್ರ ಜೊತೆಗೇನೆ ಪ್ರೆಸೆಂಟ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ಈಗೇನು ನಾವು ರೆಸಾರ್ಟ್ ಬಂದಿದ್ದೀವಿ, ಇದೇ ಥರನೇ ಅರೌಂಡ್ 40 ರೆಸಾರ್ಟ್ಸು ಬ್ಯಾಂಗ್ಳೂರಲ್ಲಿ ಇರೋದಕ್ಕೂ ನಾನು ಬ್ಯಾಂಗ್ಳೂರು ಮ್ಯಾನೇಜರು. ಸೊ ಈಗ ಕರೆಂಟ್ಲಿ ವರ್ಕ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನನ್ನ ಗುರಿ ಸಿನಿಮಾ ಅನ್ನುವಂಥದ್ದು. ಸೊ ನನಗೆ ಪರ್ಸನಲಿ ಈಗ ಅನ್ನಿಸ್ತಿರೋದು ಒಂಥರ ಈ ಏನ್ ಸೀಕ್ವೆನ್ಸ್ ಇದೆ, ಈಗ ಏನ್ ನಡೀತು, ಸೊ ಇದನ್ನು ಕೂಡ ಒಂದು ಸಿನಿಮಾದಲ್ಲಿ ಬಿಡ್ಬೋದು ಅಂತ ಅನ್ನಿಸ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಗೆ ಇನ್ನೂ ಒಂದು ಸಿಂಪಲ್ ಆಗಿ ಒಂದು ಇದು ಲೈಫ್ ಸ್ಟೋರಿ ಬಂತಲ್ಲ, ಅದೇ ತರ ಇನ್ನೊಂದು ಏನಾದ್ರು ಮಾಡ್ಬೋದು. ನಾನು ನರ್ವಸ್ ಆಗ್ತಾ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದ್ರೆ ಸೊ ಶ್ರೀನಿವಾಸ್ ಮೂರ್ತಿ ಸರ್ ಇದ್ದಾರೆ, ಹೆಡ್ ಮಾಸ್ಟ್ರು, ವಿದ್ಯಾಧರ ಮೇಡಮ್ ಇದ್ದಾರೆ, ಗಣಿತ ಅವರ ಟೀಚರು, ಸುಮಾ ಮೇಡಮ್ ಇಂಗ್ಲಿಷ್ ಟೀಚರು, ಹಾಗೆ ವಿದ್ಯಾರ ಮೇಡಮ್ ಫ್ಯಾಂಟಾಸ್ಟಿಕ್ ಶಿಂಪಿನೋ ವಿಜ್ಞಾನ ಮೇಡಮ್ ಇದು ಆರ್ಟ್ ಬರ್ಕೊಂಡ್ಬನ್ನಿ ಅಂತ ಅಂದ್ರು. ನೀಟಾಗಿತ್ತು ಅಂತ ಅಂದ್ರೆ ರೈಟ್ ಹಾಕೋರು, ಬರೀಬೇಕು. ಕರುಳು, ಆಯ್ತು, ಶ್ವಾಸಕೋಶ, ಸುಮಾ ಮೇಡಮ್ ಒಂದ್ಸಾರಿ 5ನೇ ಕ್ಲಾಸಲ್ಲಿ ಇಂಗ್ಲಿಷ್ ಸ್ಟಾರ್ಟ್ ಆಯ್ತು. ABC ಎಲ್ಲ ಹೇಳ್ಕೊಟ್ಟು ಆಮೇಲೆ ಕರೆದು ಬೋರ್ಡ್ ಒಬ್ಬೊಬ್ಬರಿಗೆ ಬರೆಯಕ್ಕೆ ಕೇಳಿದ್ರು. ನನಗೆ ಹೆಚ್ಚು ಅಕ್ಷರ ಬಂತು, ಬಿಗ್ ಲೆಟರ್ ಹೆಚ್ಚು ಬರ್ತದೆ, ಸ್ಮಾಲ್ ಬರೆಯೋದು ಬರಲಿಲ್ಲ. ನಿಲ್ಸಿದ್ರು, ಎಲ್ಲರೂ ಬರೆದವರೆಲ್ಲ ತೋರಿಸಿದ್ರು. ಕಾಲ್ ಕೆಳಗೆ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ. ಮಾತಂದ್ರು ಮೇಡಮ್, ನೆನೆಸ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ ಇವತ್ತು ಎಲ್ಲರೂ ಅಷ್ಟೇ, ಯಾರೆಲ್ಲ ನಾವು ಇಂಗ್ಲಿಷ್ ಮಾತಾಡ್ತಿದ್ವಿ ಅದು ಮೊದಲನೇ ಹೆಜ್ಜೆ. ಅದು ಏನೋ ಅವತ್ತು ಹೇಳಿದ್ರು, ನೀವು ಮುಂದಕ್ಕೆ ಎಷ್ಟೇ ಚೆನ್ನಾಗಿ ಓದಿ ಅಥವಾ ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ ಅಥವಾ ಎಷ್ಟೇ ಇದಕ್ಕೆ ಹೋಗ್ತೀರಾ ಅಂದ್ರೂ ಇಂಗ್ಲಿಷ್ ಕನ್ನಡ ಮೀಡಿಯಂ ಓದಿಸ್ತಿದ್ದೀವಿ, ಬಟ್ ಇಂಗ್ಲಿಷ್ ಕಲಿಯೋದು ತುಂಬಾನೇ ಮುಖ್ಯ ಅಂತ ಹೇಳಿದ್ರು. ಸೊ ಇವತ್ತು ಕಲ್ತಿರೋರು ಕೂಡ ನೆನೆಸ್ಕೊಳ್ತಿದೀವಿ, ನಾವು ಮಾತಾಡ್ತಿರೋದು ಅವರಿಂದ ಅಂತ. ಕಲಿತಿರೋರು ಕೂಡ ನೆನೆಸ್ಕೊಳ್ತಿದೀವಿ, ನಾವು ಯಾಕೆ ಕಲಿಯಲಿಲ್ಲ. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶ, ರಘುವಂಶದ ಕಡೆಯ ಕುಡಿ ನಾನು. ಹಾಗಾಗಿ ಓಕೆ, ಥ್ಯಾಂಕ್ ಯು. ಇಂಗ್ಲಿಷ್ ಬಂತೀಗ ಅವನ್ಗೆ. ನವೀನ ಎಲ್ಲ ಲಾಸ್ಟ್ ಬೆಂಚ್. ಯಾವಾಗೂ ಲಾಸ್ಟ್ ಇರ್ತದೆ ಮೇಡಮ್, ಬಂದು ಯಾವಾಗ ಬೆಂಚ್ ಪೀಸ್ ಮಾಡಕ್ ಬಂದಿದ್ದೀರ ಲಾಸ್ಟ್ ಕೂತ್ಕೊಂಡು ಬೆಂಚ್ ಪೀಸ್ ಮಾಡ್ತಿದ್ದೆ. ಮುಂದೆ ಯಾವಾಗ ಮುಂದೆ ಬಂದ್ವಿ ಬಾ ಗಾಯತ್ರಿ ಮೇಡಮ್ ಅಂತೂ ತುಂಬಾ ನೆನಪಾಗ್ತಾರೆ. ಯಾಕಂದ್ರೆ ಸೈನ್ಸ್ ಅಲ್ಲಿ ನಾವು ಇವತ್ತು ನನ್ನ ಕಾನ್ವೆಂಟ್ ಎಕ್ಸಾಮ್ ಅಲ್ಲಿ ತುಂಬಾ ಎಕ್ಸಾಮ್ ಬರ್ತೀನಿ. ಮೇನ್ಸ್ ಹೋಗಿದ್ದೆ, ಅಲ್ಲಿ ಲಾಸ್ಟ್ ಸೆಲೆಕ್ಟ್ ಮಾಡಿದ್ದೆ. ಆಮೇಲೆ PSI ಎಲ್ಲೋ ನಮ್ಮಲ್ಲಿ ಏನ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಈಗ ಒಂದು ಸರ್ಕಾರಿ ಕೆಲಸ ಬೇಕು ಅಂದ್ರೆ ಅಬೌಟ್ ಡಿಗ್ರಿ ಮೇಲೆ ಯಾಕೆ ಅಂತ ಮೇನ್ ಸ್ಪರ್ಧೆ ಅವರೆಲ್ಲ ನಮ್ಮ ಸೈನ್ಸ್ ಟೀಚರ್ ಆಗಲಿ, ಅವರು ಕಾಮರಲ್ಲಿ 7 ಬಣ್ಣ ಬರುತ್ತೆ, ಆ ಮಧ್ಯದಲ್ಲಿ ಯಾವ ಕಲರ್ ಬರುತ್ತೆ ಅಂತ ಒಂದು ಕ್ವಶನ್ ಕೇಳಿದ್ರು. ಇವಾಗೂ ಮುಗಿಸೆಲ್ಲ ಹೋಗ್ಬೇಕು, ನೆನಪಾಗ್ತಾ ಇರುತ್ತೆ. ನಮ್ಮ ಮಕ್ಳಿಗೆ ಹೇಳ್ಕೊಡುವಾಗ ನೆನಪಾಗ್ತಾ ಇರುತ್ತೆ.
ಸುಮಾ ಮೇಡಮ್ ಇಂಗ್ಲೀಷ್ ಸಪ್ರೇಟ್ 5ನೇ ಕ್ಲಾಸಿಂದ ಇಂಗ್ಲೀಷ್ ಮುಂದೆ ಅದೇ ಸಬ್ಜೆಕ್ಟಲ್ಲಿ ಬೇಸಿಕ್ ಸಬ್ಜೆಕ್ಟ್ ಓದೋದಂದ್ರೆ ಮೇಡಮ್ ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸರ್ ತುಂಬಾ ಅಡ್ಮಿಷನ್ ಮಾಡ್ಕೊಂಡ್ರೆ ಸರ್ ಡಿಲೇ ಮಾಡಿದ್ದಾರೆ. ಒಂದು ತಿಂಗಳು ಜಾಯಿನ್ ಆಗಿ ಟಿಸಿ ಒಂದು 2 months 1 month ಲೇಟ್ ಆಯ್ತು. ಕಂಟ್ರೋಲ್ ಆಗಲಿಲ್ಲ. ಅದು ಸರ್ ಇರಲಿ ತುಂಬಾ ಧನ್ಯವಾದಗಳು ಸರ್. ಕನ್ನಡ ಮಾಧ್ಯಮ ಅದರಿಂದನೇ ನಾನು KS ಮೇನ್ಸ್ವರೆಗೂ ಹೋದೆ. 1 to 10 ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮಾಡಿಸ್ದಾಗೂ ಬಂದಿದ್ದೆ. ಆ ಒಂದು ಸರ್ಟಿಫಿಕೇಟ್ ಎಷ್ಟು ಯೂಸ್ ಆಯ್ತು ಅಂದ್ರೆ ನಾನು ಕನ್ನಡದಲ್ಲಿ ಓದಿದ್ರೆ ತುಂಬಾ ಯೂಸ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಮೇನ್ ಕಾರಣನೇ ಅದು ಇಂಟ್ರೆಸ್ಟ್ ಸೆಲೆಕ್ಟ್ ಮಾಡಿದ್ರು. ಬಟ್ ಯಾಕೆ ಅಂದ್ರೆ ನನ್ನ ಏಜ್ ಅವಾಗ 23 ಇತ್ತು. ಅವಾಗಲೇ ಮೇನ್ಸ್ವರೆಗೂ ಹೋಗಿತ್ತು. ಸೊ ಯಾರು ಹೇಳ್ಕೊತಾ ಇರಲಿಲ್ಲ. ಯಾಕೆ ಅನ್ನೋ ಒಂಥರ ಬೇಜಾರಾಗೋದು. ದಿನ ಇಂಟರ್ವ್ಯೂ ಹೋಗೋದು, ಮನೆಗೆ ಬರೋದು, ಬೇಜಾರಾಗೋದು. ಯಾವ ಏನು ಕೆಲಸ ಇರಲಿಲ್ಲ, ಏನು ಸೊ ಯಾರು ಹೇಳ್ಕೊತಾ ಇರಲಿಲ್ಲ ಈ ಥರ ಆಯ್ತು. ಸೆಕೆಂಡು 2018ರಲ್ಲಿ ಪೊಲೀಸ್ ಎಕ್ಸಾಮ್ ಕಾಲ್ ಮಾಡೋದು. ಅದರ ರಾಜ್ಯಕ್ಕೆ 5 ಟ್ರೈನಿಂಗ್ಗಳೂ ಬೆಸ್ಟ್ ಒಂದು 2 ಸತಿ ಈಗ ಪ್ರೆಸೆಂಟ್ ಇವಾಗ ಉಲ್ಮಾ ಪೊಲೀಸ್ ಸ್ಟೇಷನ್ ಪೊಲೀಸ್ ಪ್ರಿವೆನ್ಷನ್ ಮಾಡೋದು ಬೇರೆ, ಡಿಡಕ್ಷನ್ ಮಾಡೋದು ಗೌರ್ಮೆಂಟ್ ಕೆಲಸ ಸಿಗ್ತಲ್ಲ, ಇನ್ನು ಬಿಡಬೇಡ, ಕೊನೆಗೆ ಹಾಗೆ ಆಗುತ್ತೆ. ಆಗ್ಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಒಂದು ಹೇಳ್ಬೇಕಂದ್ರೆ ನಾನು ಡಿಗ್ರಿ ಕಾಲೇಜ್ ಓದ್ಬೇಕಾದ್ರೆ ಅಲ್ಲಿ ಪಾಪ ವರ್ಕ್ ಮಾಡ್ತಿದ್ದ. ನಾನು ನೋಡಿ ಓಡಿ ಹೋಗ್ತಿದ್ದ. ಅವನಂತರ ನಾಚಿಕೆ. ಬಟ್ ಇವತ್ತು ನಿಂತಿದ್ದಾನಲ್ಲ ಅದು ಮುಖ್ಯ. ಅದು ಏನ್ ಇಲ್ಲ, ನಾನು BA ಕಾಲೇಜ್ ಓದ್ಬೇಕಾದ್ರೆ ಅವ್ನು ನೋಡ್ಬಿಟ್ಟು ಹೋಗ್ತಿದ್ದ. ಪಾಪ ಮುಜುಗರೆ ನಾನು ನೋಡ್ಕೊಂಡು ತಲೆ ಬಗ್ಸ್ಕೊಂಡು ಹೋಗಿ. ಬಟ್ ಇವತ್ತು ನಿಂತಿದ್ದಾರಲ್ಲ, ನಾನು ಅದು ನೋಡಿದಾಗ ಫೇಸ್ಬುಕ್ ಫೋಟೋಸು ಎಷ್ಟು ಎಲ್ಲ ಕಷ್ಟ ಕಷ್ಟಪಟ್ಟಿದ್ರೆ ನಾವು ಕಾಲೇಜ್ ಹೋಗ್ತಿದ್ವಿ. ನಾವು ಸೈಕಲ್ ತೊಳ್ಕೊಂಡು ಹೋಗ್ಬೇಕಾದ್ರೆ ನಾನು ನಮ್ಮ ಶಿವನವಲ್ಲ ಅವಾಗ ನೋಡಿದ್ದೆ. ನಾನು ಯಾಕೆಂದ್ರೆ ಇದು ಒಳ್ಳೆ ನೆನಪು. ಆಗ ಇವರು ಕಾಕಿ ಬಟ್ಟೆ ಯೂನಿಫಾರ್ಮ್ ಹಾಕೊಂಡು ವ್ಯಾನ್ ಅವರು ನೋಡ್ತಿದ್ದೆ. ನಾನು ನೋಡೋರೆಲ್ಲ ಕೆಲಸ ಮಾಡ್ತಾರೆ, ನಾವು ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡು ಒಂಥರ ಇದ್ದಿದ್ದು. ಆಮೇಲೆ ನಿಜಾనికి ಆಮೇಲೆ ಮುಂದೆ ಅನಿಸಿದ್ದು, ಯಾಕೆಂದ್ರೆ ಓದ್ಬೇಕು ಅನ್ನೋ ಹಠ ಇದ್ರೆ ಅಥವಾ ಅದು ಮನದಲ್ಲಿ ಯಾವ್ದು ತೊಡಗಿತ್ತು ಅಂತ ಅಂದ್ರೆ ಓದೋದಕ್ಕೆ ಯಾವ ವಯಸ್ಸು ಬೇಕಾಗಿಲ್ಲ, ಯಾವ ವಯಸ್ಸನ್ನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಹಠ ಇದ್ರೆ ಸಾಕು ಅನ್ನೋದಕ್ಕೆ ವಿಷ್ಣು ಉದಾಹರಣೆ. ಯಾಕಂದ್ರೆ ನಾನು ನಂದು ಏನೋ ಒಂದು ಫಿಲಮ್ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ವಿಷ್ಣುನ ಪರ್ಸನಲ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಕರೆಕ್ಟಾಗಿ ಒಂದು 2 ದಿನದ ಮುಂಚೆ ವಿಷ್ಣು ನಾನು ಮಾತಾಡ್ಕೊಂಡು ಅವತ್ತು ಹೋಗಿದ್ವಿ. ಆ ನೆನಪಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲ ನೋಡಿ, ಈ ತರ ನನ್ನ ಫ್ರೆಂಡು ಹಿಂಗೆ ಸಿಕ್ಕಿದ್ರು, ಇವತ್ತು ಪೊಲೀಸ್ ಆಗಿದ್ದಾರೆ ಅವರು. ಬಟ್ ಒಂದು ಟೈಮಲ್ಲಿ ಅವ್ರು ಈ ತರ ಕೆಲಸ ಮಾಡ್ಕೊಂಡಿದ್ರು, ಫ್ಯಾಮಿಲಿ ಕಷ್ಟ ಎಲ್ಲ ಬಡತನದಿಂದ ಬಂದಿದ್ವಿ, ಬಟ್ ಕೆಲಸ ಮಾಡ್ತಿದ್ರು. ಅದ್ರ ಜೊತೆಗೆ ನಾನು ಓದಬೇಕು ಅನ್ನೋ ಛಲ ಇತ್ತು. ಇವತ್ತು ಎಲ್ಲರೂ ಅವ್ರು ಬಂದ್ರೆ ಎದುರಿತ್ತು ನಾವು ಸೆಲ್ಯೂಟ್ ಹೊಡೆಯುವಂತ ಪೊಲೀಸ್ ಅದು ನಾವ್ ಎಷ್ಟು ಸ್ಟ್ರಗಲ್ ಪಟ್ವಿ ಅನ್ನೋದಲ್ಲ, ನಾವ್ ಯಾವ ಲೆವೆಲ್ಗೆ ರೀಚ್ ಆದ್ವಿ. ಹೌದು, ಪ್ರಮೋಷನ್ ತಗೊಂಡು ಹೋಗ್ತಾ ಇರ್ಬೇಕಾಗಿ ಎಲ್ಲ ಯಾರು ಸ್ಕೂಲ್ ಬುಕ್ಸ್ ಯಾರು ಓದ್ತಾರಲ್ಲ ಗೊತ್ತಿಲ್ಲ. ನಾನು ಓದ್ತಾ ಇದ್ದೀನಿ. ಓದು ಓದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.